ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 17ನೇ ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ತದಿಗೆಯ ತಿಥಿ ಇರುವಂಥ ದಿನ. ಈ ತದಿಗೆ ಈ ದಿನ ಬೆಳಿಗ್ಗೆ 9:49 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 10:50 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 6:30 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ರಾತ್ರಿ 10:45 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:29 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:17 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:31 ಸಂಜೆ 5:07 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:19 ಬೆಳಿಗ್ಗೆ 9:14 ಇನ್ನು ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:58 ಸಂಜೆ 5:53 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:24 ಬೆಳಿಗ್ಗೆ 8:26 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಈ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಕೂಡ ಈ ಒಂದು ಸಮಯದಲ್ಲಿ ಆರಂಭ ಆದರೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಪ್ರತಿದಿನ ಚಗೋದಯದ ಲಾಭದ ಸಮಯದಲ್ಲೇ ನಿಮ್ಮ ವ್ಯವಹಾರಗಳು ಆರಂಭ ಆಗಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ಪತಿ ಪತ್ನಿಯರಿಗೆ ತುಂಬ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ಒಂದು ಪ್ರೀತಿಯ ನಿವೇದನೆಯನ್ನಾಗಲಿ ಅಥವಾ
ನಿಮ್ಮ ಒಂದು ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಈ ದಿನ ಮಾಡೋದರಿಂದ ಉತ್ತಮ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಸೌಂದರ್ಯಕ್ಕೆ, ಮನರಂಜನೆಗೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಅಂದರೆ ಮಕ್ಕಳು, ಸಂತಾನ, ಇದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮಗೆ ಲಾಭಕರವಾದಂಥ, ಶುಭಕರವಾದಂಥ, ಮನಸ್ಸಿಗೆ ತುಂಬ ಸಂತೋಷ ಸಿಕ್ಕುವಂಥ ಸನ್ನಿವೇಶಗಳು ತುಂಬ ಇರುತ್ತೆ. ಹಾಗೆ ಶುಕ್ರನಿಂದ ನಮ್ಮ ವಾಸದ ಮನೆ ಆಗಲಿ, ನಾವು ಬಳಸುವಂಥ ವಾಹನ ಆಗಲಿ, ನಾವು ಕಷ್ಟಪಟ್ಟು ದುಡಿಯುವಂಥ ದುಡಿಮೆಯಾಗಲಿ, ಭಾಗ್ಯೋದಯ ಆಗಲಿ, ಇದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾರು ಮನಸ್ಸಿಟ್ಟು ದುಡಿಮೆಯನ್ನು ಮಾಡ್ತಾರೆ ಅಂಥವ್ರಿಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಅದರಲ್ಲೂ ಯಾರು ಮನಸ್ಸಿನ ಒಂದು ನೆಮ್ಮದಿಯಿಂದ, ಶಾಂತಿಯಿಂದ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಶುಕ್ರನಿಂದ ಈ ದಿನ ಪ್ರಣಯಕ್ಕೆ, ಮನರಂಜನೆಗೆ ತುಂಬ ಶುಭಕರವಾಗಿರುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 12 ನಿಮಿಷದಿಂದ ರಾತ್ರಿ 7 ಗಂಟೆ 21 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿಹೋರ ಕೂಡ ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ಶುಕ್ರವಾರದ ದಿನ ಇರುವಂಥ ಶನಿಹೋರ ಮಾತ್ರ ತುಂಬ ಅನುಕೂಲಕರವಾಗಿರುವಂಥದ್ದು. ಇನ್ನು ವಾರದ ಯಾವುದೇ ದಿನದಲ್ಲಿ ಇರುವಂಥ ಶನಿಹೋರ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ಸ್ಥಿರತೆ ಇರುತ್ತೆ. ಕೆಲಸಗಳು ನಿಧಾನವಾಗಿ ಆರಂಭ ಆದರೂ ಕೂಡ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಅದರಲ್ಲೂ ಈ ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಅದನ್ನು ಫಾಲೋಅಪ್ ಮಾಡುವಂಥ ವಿಚಾರ ಶನಿಹೋರದಲ್ಲೇ ಮಾಡಿ ನಿಮ್ಮ ಕೆಲಸ ಅಥವಾ ನಿಮ್ಮ ಪ್ರಯತ್ನ ನಿಮಗೆ ಅನುಕೂಲಕರವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಗಮನ ಇಟ್ಟು ಅಷ್ಟೇ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ನೀವು ಮರು ಆರಂಭ ಮಾಡಿದ್ರೆ ಅದರಲ್ಲೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ. ಏಕೆಂದರೆ ಶನಿಹೋರ ಈ ದಿನ ನಿಮಗೆ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 3 ನಿಮಿಷದಿಂದ ಸಂಜೆ 6 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 35 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಚಂದ್ರಹೋರ ಏನಿದೆ ಇದು ನಿಮಗೆ ಈ ದಿನ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲ ಇದೆ. ವ್ಯಾಪಾರದಲ್ಲಿ ಲಾಭ ಇದೆ. ಜೊತೆಗೆ ಈ ದಿನ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಸಿಬ್ಬಂದಿಯವರಿಗೂ ಕೂಡ ಈ ಚಂದ್ರಹೋರ ಬಹಳ ಚೆನ್ನಾಗಿದೆ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ಚಂದ್ರ ಮನಃಕಾರಕ. ಮನಸ್ಸಿಗೆ ಅನುಗುಣವಾಗಿ, ನಿಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಒಳ್ಳೆಯ ಫಲಗಳನ್ನು ತಂದು ಕೊಡುವಂಥ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಮನಸ್ಸು ತಿಳಿಯಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋಂಥ ಒಂದು ಕಮಿಟ್ಮೆಂಟ್ ಇರುತ್ತೆ. ಅಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗಟ್ಟಿ ಮನಸ್ಸು ಮಾಡಿ ಧೈರ್ಯದಿಂದ ಕೆಲಸಗಳನ್ನು ಈ ಚಂದ್ರಹೋರದಲ್ಲಿ ನೀವು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆಯವರೆಗೆ, ಇನ್ನು ಅಪರಾಹ್ನ 3 ಗಂಟೆ 54 ನಿಮಿಷದಿಂದ ಸಂಜೆ 5 ಗಂಟೆ 3 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 44 ನಿಮಿಷದಿಂದ ರಾತ್ರಿ 11 ಗಂಟೆ 35 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಏನಿದೆ ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನದ ರವಿಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ರವಿಹೋರದಲ್ಲಿ ಆರಂಭ ಮಾಡಬೇಡಿ.
ಇನ್ನು ನೀವೇನಾದರೂ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಇನ್ನು ಈ ದಿನ ಬಹಳ ವಿಶೇಷವಾಗಿ ನೀವು ಯಾವುದಾದ್ರೂ ಇಲಾಖೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:48 ಬೆಳಿಗ್ಗೆ 5:36 ಇನ್ನು ಮಧ್ಯಾಹ್ನ 12:27 ಮಧ್ಯಾಹ್ನ 1:36 ಹಾಗೆ ರಾತ್ರಿ 8:11 ರಾತ್ರಿ 9:02 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ಸೂಕ್ತವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲ ಪಂಚಾಂಗದಲ್ಲಿ ಸಿಕ್ಕುವಂಥ ವಿಚಾರಗಳು. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಒಂದು ಕೆಲಸ ಮಾಡೋದ್ರಿಂದ ಯಾವ ಫಲ ಸಿಕ್ಕಲಿ ಅಂತ ಹೇಳಿ ಬಯಸ್ತೀರೋ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ಮುನ್ನಡೆಸ್ತಾ ಇರುತ್ತೆ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಪರ್ವದಿನ, ಪರ್ವಕಾಲ ಅಂತಾರೆ. ಏಕೆಂದರೆ ಈ ದಿನದಿಂದ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುತ್ತೆ. ಮುಂದೆ ಜನವರಿ 14 ಮಕರ ಸಂಕ್ರಾಂತಿ ಅಂದರೆ ರವಿ ಈ ಮಕರ ರಾಶಿಗೆ ಪ್ರವೇಶ ಮಾಡುವವರೆಗೂ ಕೂಡ ದಕ್ಷಿಣಾಯನ ಇರುತ್ತೆ. ಹಾಗಾಗಿ ಉತ್ತರಾಯಣ ಕಳೆದು ದಕ್ಷಿಣಾಯನ ಬಂದಿರುವಂಥ ಒಂದು ವಿಶೇಷವಾದಂಥ ಮಹತ್ವಪೂರ್ಣವಾದಂಥ ಕಾಲಘಟ್ಟದಲ್ಲಿ ಇರುವಂಥ ದಿನ. ಈ ದಿನ ಬೆಳಿಗ್ಗೆ 11:45 ಮಖಾ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯನ್ನು ಸೂರ್ಯ ಪ್ರವೇಶ ಮಾಡುವಂಥ ಸಂದರ್ಭ. ಹಾಗಾಗಿ ಇದನ್ನು ಕಟಕ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು. ಈ ಸಂಕ್ರಮಣಕ್ಕಿಂತ ಮೊದಲು 30 ಗಳಿಗೆ ಸಂಕ್ರಮಣ ಪುಣ್ಯಕಾಲ ಇರುತ್ತೆ. ಇದು ಬಹಳ ವಿಶೇಷ. ಆ ಒಂದು ಸಂದರ್ಭದಲ್ಲಿ ತಿಲತರ್ಪಣವನ್ನು ಕೊಡುವಂಥದ್ದು. ಹಾಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ, ಸಮುದ್ರ ಸ್ನಾನ ಮಾಡಿ, ಹಿರಿಯರನ್ನು ಈ ದಿನ ಆರಾಧನೆ ಮಾಡಿ ಅವರನ್ನು ಸಂಸ್ಮರಣೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಸೂರ್ಯೋದಯದಿಂದ ಆರಂಭಗೊಂಡು 11:45 ಕೂಡ ದಕ್ಷಿಣಾಯನ ಪುಣ್ಯಕಾಲ ಇರುವಂಥದ್ದು. ಈ ಪರ್ವಕಾಲದಲ್ಲಿ ನಿತ್ಯ ಕರ್ಮಗಳನ್ನು ಸಾಧಾರಣವಾಗಿ ಆಚರಣೆ ಮಾಡುವಂಥದ್ದಿದೆ. ಅದರ ಜೊತೆಗೆ ಯಥಾಶಕ್ತಿ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಸಂಕಲ್ಪವನ್ನು ಮಾಡಿ ದೀಪವನ್ನು ಬೆಳಗಿಸಿದ್ರೆ ಅಲ್ಲಿ ಉತ್ತರೋತ್ತರವಾಗಿ ನಮಗೆ ಅಭಿವೃದ್ಧಿ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮನೆ ದೇವರ ಮುಂದೆ, ಕುಲದೇವರ ಮುಂದೆ ದೀಪಗಳನ್ನು ಹಚ್ಚಿಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ವಿಕಾಸದ ಕಡೆಗೆ ನಮ್ಮ ಅರಿವು ಇರಲಿ ಅನ್ನುವಂಥ ಒಂದು ಸಂಕಲ್ಪ ಇರಬೇಕು. ಇದಕ್ಕೆ ಪಿತೃಗಳ ಆಶೀರ್ವಾದ ಇರುತ್ತೆ. ಹಾಗೆ ನಮ್ಮ ಮನೆ ದೇವರ, ಕುಲದೇವರ ಅನುಗ್ರಹ ಕೂಡ ಇರುತ್ತೆ. ಹಾಗಾಗಿ ಈ ಸಂದರ್ಭವನ್ನು ಬಹಳ ವಿಶೇಷ ರೀತಿಯಲ್ಲಿ ಬಳಸ್ಕೊಳ್ಳೋಣ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ನಾವು ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ್ವಿ, ಈ ಒಂದು ಆಷಾಢ ಮಾಸ ಪ್ರಾರಂಭ ಆದ ಸಂದರ್ಭದಲ್ಲೇ ರಹಸ್ಯಮಯವಾದಂಥ ಆಷಾಢ ಗುಪ್ತ ನವರಾತ್ರಿ ಆರಂಭ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು. ಇಲ್ಲಿ ನವರಾತ್ರಿಯಿಂದೇ 9 ದಿನಗಳ ರಾತ್ರಿ. ಈಗಾಗಲೇ ನಾವು ಆಶ್ವೇಜ ಮಾಸದಲ್ಲಿ ನವರಾತ್ರಿಯನ್ನು ಹೇಗೆ ಆಚರಣೆ ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಬಹಳ ವಿಶೇಷವಾಗಿರುವಂಥದ್ದು. ಇದನ್ನು ಯಾರು ಆಚರಣೆ ಮಾಡ್ತಾರೆ, ಹೇಗೆ ಆಚರಣೆ ಮಾಡ್ತಾರೆ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇದೆ. ಇಲ್ಲಿ ನವರಾತ್ರಿ ಶಕ್ತಿ ಅಥವಾ ಜಗನ್ಮಾತೆಯ ಆರಾಧನೆಗೆ ಮೀಸಲಾಗಿರುವಂಥ ಸಂದರ್ಭ. ಅದರಲ್ಲೂ ಈ ಬ್ರಹ್ಮಾಂಡದ ಸ್ತ್ರೀ ಶಕ್ತಿಯ ಅತ್ಯುನ್ನತ ಆಚರಣೆ ಈ ಗುಪ್ತ ನವರಾತ್ರಿಯ ಆಚರಣೆ. ಇಲ್ಲಿ ಶಾರದೀಯ ಮತ್ತು ಚೈತ್ರ ನವರಾತ್ರಿಗಳನ್ನು ಸಾರ್ವಜನಿಕ ಉತ್ಸವಗಳೊಂದಿಗೆ ವ್ಯಾಪಕವಾಗಿ ಆಚರಣೆ ಮಾಡ್ತಾರೆ. ಆದರೆ ಈ ಗುಪ್ತ ನವರಾತ್ರಿಯನ್ನು ಮಾತ್ರ ವಿಶೇಷವಾಗಿ ಸಾಧಕರು, ತಪಸ್ವಿಗಳು ಮತ್ತು ಗೃಹಸ್ಥರಿಗೆ ಆಂತರಿಕ ಶಕ್ತಿಯನ್ನು ಯಾರು ಪಡ್ಕೊಳ್ಬೇಕು ಅಂತಿದ್ದಾರೋ ಅಂಥವರು ಮಾತ್ರ ಆಚರಣೆ ಮಾಡುವಂಥದ್ದಿದೆ. ಇನ್ನು
ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬರುವಂಥ ಅಡೆತಡೆಗಳಿರ್ಬೋದು, ಉನ್ನತ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರ್ಬೋದು. ಇದಕ್ಕೆ ಈ ಗುಪ್ತ ನವರಾತ್ರಿ ವಿಶೇಷವಾಗಿರುವಂಥದ್ದು. ಹಾಗಾಗಿ ಇಲ್ಲಿ 9 ವಿಶಿಷ್ಟ ರೂಪಗಳಾದಂತಹ ನವದುರ್ಗೆಯರನ್ನು ಮತ್ತು 10 ಮಹಾವಿದ್ಯೆಯರ ಆರಾಧನೆಗೆ ಸಮರ್ಪಿತವಾಗಿರುವಂಥದ್ದು ಈ ಗುಪ್ತ ನವರಾತ್ರಿ. ಈ ರಹಸ್ಯ ರಾತ್ರಿಗಳಲ್ಲಿ ಆಚರಣೆಗಳನ್ನು ಮಾಡೋದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ವೇಗವಾಗುತ್ತೆ, ಆಂತರಿಕ ಸಂಕಟಗಳು ನಿವಾರಣೆಯಾಗುತ್ತೆ, ಮನೆಯಲ್ಲಿರುವಂಥ ಈ ಪರಿಸರದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಹಾಗಾಗಿ ಈ ಗುಪ್ತ ನವರಾತ್ರಿ 9 ಶಕ್ತಿಶಾಲಿ ದಿನಗಳವರೆಗೆ ಇರುವಂಥದ್ದು. ಇಲ್ಲಿ ಆರಂಭದ ದಿನದಲ್ಲಿ ಘಟ ಸ್ಥಾಪನೆ ಇರುತ್ತೆ, ಅಂದರೆ ಕಲಶ ಸ್ಥಾಪನೆಯೊಂದಿಗೆ ಆರಂಭ ಆಗಿ ಪವಿತ್ರ ಪಾರಣೆಯೊಂದಿಗೆ ಇದು ಮುಕ್ತಾಯ ಆಗುತ್ತೆ. ಇಲ್ಲಿ ಚಂದ್ರನ ವೇಗ ಮತ್ತು ಈ ಗ್ರಹಗಳ ಜೋಡಣೆಯಿಂದ ಚತುರ್ಥಿ ತಿಥಿಗೆ ಕ್ಷಯ ಉಂಟಾಗಿದೆ. ಹಾಗಾಗಿ ಸೂರ್ಯೋದಯದ ಸಮಯದಲ್ಲಿ ಈ ತಿಥಿ ಇರಲ್ಲ. ಹಾಗಾಗಿ ತೃತೀಯ ಮತ್ತು ಚತುರ್ಥಿ ಎರಡೂ ಒಂದೇ ಸೂರ್ಯೋದಯದ ಅವಧಿಯಲ್ಲಿ ಮುಕ್ತಾಯಗೊಳ್ಳುವುದರಿಂದ ಪಂಚಾಂಗದಲ್ಲೂ ಕೂಡ ಮುಂದಿನ ತಿಥಿಗೆ ಬದಲಾವಣೆ ಆಗ್ತಾ ಇದೆ. ಆದ್ದರಿಂದ ಈ ಎರಡೂ ದಿನಗಳ ಆಚರಣೆಗಳನ್ನು ಒಟ್ಟಿಗೆ ಮಾಡುವಂಥದ್ದಿದೆ. ಇಲ್ಲಿ ಈ ಆಷಾಢ ಗುಪ್ತ ನವರಾತ್ರಿ ಸಂಪೂರ್ಣವಾದಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಆರಂಭದಲ್ಲಿ ಘಟಸ್ಥಾಪನೆ ದೈವಿಕ ಆರಾಧನೆಯಿಂದ ಪ್ರಾರಂಭ ಆಗಿ ಇಲ್ಲಿ ಪವಿತ್ರವಾದಂಥ ಮಣ್ಣಿನ ಅಥವಾ ಲೋಹದ ಕಲಶದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಆರಂಭ ಮಾಡ್ತಾರೆ. ಮತ್ತು ಸಪ್ತ ಧಾನ್ಯಗಳನ್ನು ಬಿತ್ತುವಂಥ ಒಂದು ಕ್ರಮ ಕೂಡ ಇದೆ. ಇಲ್ಲಿ ಈ 9 ದಿನಗಳ ವ್ರತದ ಆರಂಭವನ್ನು ದೈವಿಕ ರಕ್ಷಣೆಯೊಂದಿಗೆ ನಾವು ಆರಂಭ ಮಾಡುವಂಥದ್ದು. ಹಾಗೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ದೂರವಾಗಲಿಕ್ಕಾಗಿ ಈ ಒಂದು ಗುಪ್ತ ನವರಾತ್ರಿಯ ಆಚರಣೆ ಆರಂಭ ಆಗುತ್ತೆ. ಇನ್ನು ನವರಾತ್ರಿಯ ಮೊದಲನೆಯ ದಿನ ಪೂಜಿಸುವಂಥ ದೇವತೆ ಅಂತ ಹೇಳಿದ್ರೆ ಶೈಲಪುತ್ರಿ ದೇವಿ. ಇಲ್ಲಿ ಶೈಲಪುತ್ರಿ ಪರ್ವತರಾಜನ ಮಗಳು. ಈಕೆಗೆ ಸ್ಥಿರತೆ ಹಾಗೆ ತಾಳ್ಮೆಯನ್ನು ತಂದುಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಎರಡನೇ ದಿನ ಪೂಜಿಸುವಂಥ ದೇವತೆ ಅಂತ ಹೇಳಿದ್ರೆ ಬ್ರಹ್ಮಚಾರಿಣಿ ದೇವಿ. ಇಲ್ಲಿ ಇಂದ್ರಿಯಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಹಾಗೆ ಇಚ್ಛಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಆಳವಾದ ತಪಸ್ಸಿನ ಶಕ್ತಿಯನ್ನು ಪಡೀಲಿಕ್ಕೆ ಈ ತಪಸ್ವಿ ರೂಪವನ್ನು ಪೂಜೆ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಈ ಗುಪ್ತ ನವರಾತ್ರಿಯ 3ನೇ ದಿನ ಜುಲೈ 17 ಶುಕ್ರವಾರದ ದಿನ ಬಹಳ ವಿಶೇಷವಾಗಿ ತೃತೀಯ ಹಾಗೆ ಚತುರ್ಥಿ ತಿಥಿಯಲ್ಲಿ ಆಚರಣೆ ಮಾಡುವಂಥದ್ದು. ಇಲ್ಲಿ ಪೂಜೆ ಮಾಡುವಂಥ ದೇವತೆಗಳು ಅಂತ ಹೇಳಿದ್ರೆ ಚಂದ್ರಘಂಟಾದೇವಿ ಮತ್ತು ಕೂಷ್ಮಾಂಡಾದೇವಿ. ಇದು ಗ್ರಹಗಳ ಶಕ್ತಿಯ ಅಪರೂಪದ ಸಂಯೋಜಿತವಾದಂತಹ ದಿನ. ಹಾಗಾಗಿ ಈ ದಿನ ಭಯದ ನಿವಾರಣೆಗಾಗಿ ಬಹುಹಸ್ತಗಳ ಚಂದ್ರಘಂಟಾ ದೇವಿಯನ್ನ ಹಾಗೆ ಬ್ರಹ್ಮಾಂಡದ ಸಮೃದ್ಧಿ, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಭಾಗ್ಯ ಹಾಗೆ ಸೃಜನಶೀಲತೆಗಾಗಿ ಕೂಷ್ಮಾಂಡಾ ದೇವಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥದ್ದು ಇದೆ. ಇಲ್ಲಿ ಈ ಚತುರ್ಥಿ ಮುಂದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಮುಕ್ತಾಯಗೊಳ್ಳೋದ್ರಿಂದ ಇದರ ಆಧ್ಯಾತ್ಮಿಕ ಆಚರಣೆಗಳನ್ನು ಈ ದಿನವೇ ಮಾಡುವಂಥದ್ದು ಇದೆ. ಇನ್ನು ಶನಿವಾರದ ದಿನ ಜುಲೈ 18 ಪಂಚಮಿ ತಿಥಿ. ಇಲ್ಲಿ ಪೂಜಿಸುವಂತಹ ದೇವತೆ ಸ್ಕಂದಮಾತಾ ದೇವಿ. ಇಲ್ಲಿ ಕಾರ್ತಿಕೇಯನ ತಾಯಿ ಈ ಸ್ಕಂದಮಾತಾ. ಇಲ್ಲಿ ಸ್ಕಂದ ಅಂತ ಹೇಳಿದ್ರೆ ಮುರುಘ ಸುಬ್ರಹ್ಮಣ್ಯನ ತಾಯಿಯನ್ನು ಪೂಜೆ ಮಾಡುವಂಥದ್ದು. ಈ ದಿನ ಈಕೆಯನ್ನು ಪೂಜೆ ಮಾಡೋದ್ರಿಂದ ಕುಟುಂಬಕ್ಕೆ ಸನ್ಮಂಗಳಗಳು ಉಂಟಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದರೆ ಆಂತರಿಕ ಘರ್ಷಣೆಗಳು ದೂರ ಆಗುತ್ತೆ, ಮನಸ್ಸಿನಲ್ಲಿರುವಂಥ ಈ ತೊಳಲಾಟ ದೂರವಾಗುತ್ತೆ, ಜೊತೆಗೆ ಭಕ್ತರಿಗೆ ರಕ್ಷಣೆ ಸಿಕ್ಕತ್ತೆ. ಸೂರ್ಯೋದಯದ ಸಮಯದಲ್ಲಿ ಪಂಚಮಿ ತಿಥಿ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಈ ದಿನ ಸ್ಕಂದ ಮಾತೆಯನ್ನ ಅಂದರೆ ಕಾರ್ತಿಕೇಯನ ತಾಯಿಯನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಭಾನುವಾರ ಜುಲೈ 19 ಷಷ್ಠಿ ತಿಥಿ ಇರುವಂಥ ಸಂದರ್ಭ. ಆ ಒಂದು ಸಮಯದಲ್ಲಿ ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡಬೇಕು. ಇಲ್ಲಿ ಮಹಿಷಾಸುರನನ್ನ ಸಂಹಾರ ಮಾಡಲಿಕ್ಕೆ ದೇವತೆಗಳಿಂದ ಜನಿಸಿದಂತಹ ಒಂದು ಉಗ್ರ ರೂಪ ಅಂತ ಹೇಳಿದ್ರೆ ಅದು ಕಾತ್ಯಾಯಿನಿ ದೇವಿ. ಹಾಗಾಗಿ ಈ ಆಚರಣೆ ವಿವಾಹದಲ್ಲಿ ವಿಳಂಬ ಉಂಟಾಗ್ತಾ ಇರುವಂಥವ್ರು, ವೃತ್ತಿ ಜೀವನದಲ್ಲಿ ಯಾರಿಗೆ ಅಡೆತಡೆಗಳಿರುತ್ತೆ ಅಂಥದ್ದನ್ನು ನಿವಾರಿಸಲಿಕ್ಕೆ ಹಾಗೆ ಧೈರ್ಯವನ್ನು ತಂದುಕೊಡು ಅಂತ ಹೇಳಿ ಈ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡಬೇಕು. ಇನ್ನು ನವರಾತ್ರಿಯ 6ನೇ ದಿನ ಸೋಮವಾರ ಜುಲೈ 20 ಸಪ್ತಮಿ ತಿಥಿ. ಆ ಒಂದು ಸಂದರ್ಭದಲ್ಲಿ ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡಬೇಕು. ಇಲ್ಲಿ ಶಕ್ತಿಯ ಅತ್ಯಂತ ತೀವ್ರವಾದಂತಹ ಹಾಗೆ ವಿನಾಶಕಾರಿಯಾದಂತಹ ರೂಪ ಅಂತ ಹೇಳಿದ್ರೆ ಈ ಕಾಳರಾತ್ರಿ ದೇವಿಯ ರೂಪ. ಈ ದಿನ ಯಾರು
ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ರಾತ್ರಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಹಾಗೆ ನಮ್ಮ ಮೇಲೆ ಯಾವುದೇ ಶತ್ರುಗಳ ಒಂದು ಉಪಟಳ ಇದ್ದರೆ, ಶತ್ರು ಕಾಟ ಇದ್ದರೆ ಅದು ನಿವಾರಣೆ ಆಗುತ್ತೆ. ಹಾಗೆ ಮನಸ್ಸಿನಲ್ಲಿ ಕೆಲವರಿಗೆ ಮಾನಸಿಕವಾಗಿ ಭಯಗಳಿರುತ್ತೆ, ಏನೋ ಒಂದು ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಇರುತ್ತೆ. ಅಂಥವರು ವಿಶೇಷವಾಗಿ ಈ ಕಾಳರಾತ್ರಿ ದೇವಿಯ ಆರಾಧನೆಯಿಂದ ಧೈರ್ಯವನ್ನು ಪಡ್ಕೊಳ್ಬೋದು. ಇನ್ನು ಮಕ್ಕಳು ವಿಶೇಷವಾಗಿ ರಾತ್ರಿಯ ವೇಳೆ ಬೆಚ್ಚಿ ಬೀಳುವಂಥದ್ದು, ಮೂತ್ರ ಮಾಡಿಕೊಳ್ಳುವಂಥದ್ದು, ಅಥವಾ ಭಯದ ನೆರಳಿನಲ್ಲೇ ಯಾರಾದರೂ ಒಬ್ಬರು ಪಕ್ಕದಲ್ಲಿ ಇರಲೇಬೇಕು ಅಂತ ಹೇಳುವಂಥದ್ದು, ಇನ್ನು ಕತ್ತಲಲ್ಲಿ ಅವರಿಗೆ ಹೆದರಿಕೆ ತೀವ್ರವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಭಯ ನಿವಾರಣೆಯಾಗುತ್ತೆ. ಇನ್ನು ನವರಾತ್ರಿಯ 7ನೇ ದಿನ ಮಂಗಳವಾರ ಅಷ್ಟಮಿ ತಿಥಿ. ಆ ಸಂದರ್ಭದಲ್ಲಿ ದುರ್ಗಾಷ್ಟಮಿಯನ್ನು ಮತ್ತು ಮಹಾಗೌರಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ನವರಾತ್ರಿಯ ಅತ್ಯಂತ ಪ್ರಮುಖ ದಿನಗಳಲ್ಲಿ ಇದು ಮಹತ್ವಪೂರ್ಣವಾಗಿರುವಂತಹ ದಿನ. ಇಲ್ಲಿ ಮಹಾಗೌರಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಹಳೆಯ ಕರ್ಮಗಳು ನಿವಾರಣೆಯಾಗುತ್ತೆ. ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಈ ಪಾಪ ಕೃತ್ಯಗಳಿಂದ ನಮಗೆ ಮುಕ್ತಿ ಸಿಕ್ಕತ್ತೆ, ಆಂತರಿಕ ಶಾಂತಿ ಸಿಕ್ಕತ್ತೆ. ಹಾಗೆ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಸಮತೋಲನ ಪುನಃಸ್ಥಾಪನೆಯಾಗುತ್ತೆ ಮನಸ್ಸಿನಲ್ಲಿ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನವರಾತ್ರಿಯ 8ನೇ ದಿನ ಬುಧವಾರ ನವಮಿ, ಪೂಜಿಸುವಂತಹ ದೇವತೆ ಸಿದ್ಧಿದಾತ್ರಿ. ಇಲ್ಲಿ ವಿಶೇಷವಾಗಿ ಸಂಧಿ ಪೂಜೆಯನ್ನು ಮಾಡುವಂಥದ್ದು ಇದೆ. ಅಂದರೆ ಬೆಳಿಗ್ಗೆ 4:52 ಪ್ರಾರಂಭ ಆಗಿ ಬೆಳಿಗ್ಗೆ 5:40 ಇದು ಮುಕ್ತಾಯವಾಗುತ್ತೆ ಈ ಬ್ರಾಹ್ಮಿ ಮುಹೂರ್ತದ ಪೂಜೆ. ಇಲ್ಲಿ ಅಷ್ಟಮಿ ತಿಥಿ ಮುಗಿದು ನವಮಿ ತಿಥಿ ಆರಂಭ ಆಗುವಂಥ ಸಂಧಿಕಾಲ ಇದು ಟ್ರಾನ್ಸಿಟ್ ಟೈಮ್. ಈವಲ್ಲಿ ಸಂಧಿ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಚಂಡ ಮತ್ತು ಮುಂಡ ಅನ್ನುವಂಥ ಇಬ್ಬರು ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಚಾಮುಂಡಿ ದೇವಿ ಪ್ರಕಟವಾದಂಥ ಒಂದು ಪೌರಾಣಿಕ ಕ್ಷಣವನ್ನು ಇದು ಸೂಚಿಸುತ್ತೆ. ಇದಾದ ನಂತರ 8 ಅಲೌಕಿಕ ಸಿದ್ಧಿಗಳು, ಜ್ಞಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳನ್ನು ಪಡ್ಕೊಳ್ಳಿಕ್ಕೆ ಸಿದ್ಧಿದಾದಿ ದೇವಿಯನ್ನು ಕೂಡ ಪೂಜೆ ಮಾಡುವಂಥದ್ದು ಇದೆ. ಹಾಗಾಗಿ ಇಲ್ಲಿ ನವರಾತ್ರಿಯ 9 ದಿನ ಏನಿದೆ ಅದು ಬಹಳ ವಿಶೇಷವಾಗಿ ಸಂಪನ್ನವಾಗುವಂಥದ್ದು ಈ ಜುಲೈ 23ನೇ ತಾರೀಕು. ಇಲ್ಲಿ ವಿಶೇಷವಾಗಿ ನವಮಿ ದಶಮಿ ತಿಥಿಗಳ ಸಂಧಿಕಾಲ ಇದು. ಹಾಗಾಗಿನೇ ಈ ದಿನ 9 ದಿನಗಳ ಉಪವಾಸದ ಅಧಿಕೃತ ಮುಕ್ತಾಯವನ್ನು ಇದು ಸೂಚಿಸುತ್ತೆ. ಪ್ರಾರ್ಥನೆಗಳ ಮೂಲಕ ಉಂಟಾಗುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನ ಇದು ಸ್ಥಿರಗೊಳಿಸುತ್ತೆ. ಹಾಗೆ ಈ ಸಂದರ್ಭದಲ್ಲೇ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಕೆಲವರು ಕನ್ಯಾ ಪೂಜೆಯನ್ನು ಮಾಡುವಂಥದ್ದು, ಹಾಗೆ ತಮ್ಮ ವ್ರತವನ್ನ ಮುಕ್ತಾಯಗೊಳಿಸಿ ದೇವಿಯ ರಕ್ಷಣೆಯನ್ನು ತಮ್ಮ ದೈನಂದಿನ ಜೀವನದಲ್ಲಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಈ ಗುಪ್ತ ನವರಾತ್ರಿ ಸಾಧಕರಿಗೆ ಮಾತ್ರ ಹೇಳಿ ಮಾಡಿಸಿದಂತಹ ಒಂದು ನವರಾತ್ರಿ, ಆ ಒಂದು ಪರ್ವಕಾಲ. ಇದರಲ್ಲಿ ದೇವಿಯ ಆರಾಧನೆಯನ್ನು ನೀವು ಕೂಡ ಆರಂಭ ಮಾಡಿರುವಂಥವರು ಮುಂದುವರಿಸಿ, ಇನ್ನು ಯಾರು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಈ ದಿನದಿಂದಲೇ ತಾಯಿಯನ್ನು, ನಾವು ಈಗಾಗಲೇ ಹೇಳಿರುವಂಥ ತಾಯಿಯ ರೂಪವನ್ನು ನೀವು ಮನಸ್ಸಿನಲ್ಲಿ ತಂದುಕೊಂಡು ಆರಾಧನೆ ಮಾಡಿ, ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹೇಳಿಕೊಳ್ಳಿ. ಆದರೆ ಪ್ರತಿದಿನ ನೀವು ನವರಾತ್ರಿಯ 9 ದಿನಗಳೂ ಕೂಡ ತಾಯಿಗೆ ದೀಪವನ್ನು ಹಚ್ಚಿಡುವಂಥದ್ದನ್ನು ಮರಿಬೇಡಿ. ಅದರಲ್ಲೂ ಉಪ್ಪಿನ ದೀಪವನ್ನು ಹಚ್ಚಿಡಬೇಕು. ಇದು ತುಂಬ ವಿಶೇಷವಾಗಿ ಇರುವಂಥದ್ದು. ಹಾಗಾಗಿ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಯಾವುದೇ ರೀತಿಯ ದೋಷಗಳು ಬಾಧೆಗಳು ಇದ್ದರೆ ಅದರಲ್ಲಿ ಕೆಲವರ ಕಣ್ದೃಷ್ಟಿಯಿಂದ ಪ್ರಗತಿ ಸಾಧ್ಯ ಆಗ್ತಾ ಇರಲ್ಲ. ಅಂಥ ಒಂದು ನಿವಾರಣೆಗಾಗಿಯೂ ಕೂಡ ಈ ಗುಪ್ತ ನವರಾತ್ರಿಯ ಆಚರಣೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡಿ ಪ್ರತಿನಿತ್ಯ ತಾಯಿಯ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದನ್ನ ಮರಿಬೇಡಿ. ತಾಯಿ ಚಾಮುಂಡೇಶ್ವರಿ ತಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಧ್ಯಮ ಫಲಗಳಿರುವಂಥ ದಿನ. ಹಾಗಾಗಿ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಅನ್ನುವಂಥ ಒಂದು ಭಾವ ಮನಸ್ಸಿನಲ್ಲಿರುತ್ತೆ. ಎಷ್ಟೋ ಪ್ರಯತ್ನ ಪಡ್ತೀರಿ, ಆದರೆ ಕೆಲವು ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ, ಪೂರ್ಣ ಫಲವನ್ನು ನೀಡಲ್ಲ. ಹಾಗಾಗಿನೇ ಹಣಕಾಸಿನ ಪರಿಸ್ಥಿತಿ ಕೂಡ ಅಸ್ತವ್ಯಸ್ತವಾಗಿರುವಂಥ ಸಂದರ್ಭ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಏನೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪಗಳಾಗುವಂಥದ್ದು ಇದೆ, ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಇದೆ. ಹಾಗಾಗಿ
ಈ ದಿನ ಆದಷ್ಟು ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿಯ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗಬೇಡಿ. ಇನ್ನು ಕುಟುಂಬದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಯ ಸಮರ್ಪಕ ನಿರ್ವಹಣೆ ಸಾಧ್ಯ ಆಗದೇ ಇರೋದರಿಂದ ಅಲ್ಲೂ ಕೂಡ ನಿಮಗೆ ಹಿನ್ನಡೆ ಇರುತ್ತೆ. ಕುಟುಂಬಸ್ಥರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡಲ್ಲ, ಹಣಕಾಸಿನ ನೆರವನ್ನು ನೀಡಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ತ್ರಾಸದಾಯಕವಾಗಿರುವಂಥ ದಿನ. ಇನ್ನು ವ್ಯಾಪಾರ ವ್ಯವಹಾರಗಳು ಎಲ್ಲ ಒಂದು ಕಡೆ ನಿಧಾನ ಆಗಿಬಿಡುತ್ತೆ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ನೀವು ತಜ್ಞರ ಅಥವಾ ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಅದರಲ್ಲೂ ರಾಜಕಾರಣಿಗಳಿಂದ ಒತ್ತಡ ಜಾಸ್ತಿ ಇರುವಂಥದ್ದು. ಆ ಸಂದರ್ಭದಲ್ಲೇ ನಿಮಗೆ ಮಾನಸಿಕ ಕಿರುಕುಳವನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ಈ ದಿನ ನಡೆಯದೇ ಇರೋದರಿಂದ ನಿಮಗೆ ಮಧ್ಯಮ ಫಲ ಇರುತ್ತೆ. ಹೀಗೆ ನೀವು ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಮನಸ್ಥಿತಿಯಲ್ಲಿ ಆ ಜವಾಬ್ದಾರಿಯ ಸಾಧಕ ಬಾಧಕಗಳನ್ನು ಮೊದಲೇ ನೀವು ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ನೀವು ಕೆಲಸವನ್ನು ಒಪ್ಪಿಕೊಂಡ ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಅದರ ಬಗ್ಗೆ ಮಾಹಿತಿಗಳನ್ನು ನೀವು ಕಲೆ ಹಾಕಿ ಅದು ನಿಮಗೆ ಇಷ್ಟ ಆದರೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಮಿತಿಯೊಳಗೆ ಇದ್ದರೆ ಮಾತ್ರ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲ ಅಂದರೆ ಈ ದಿನ ತಟಸ್ಥರಾಗೇ ಇರಿ. ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನೇ ಈ ದಿನ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ 4ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಚಿಂತೆ ಇರುತ್ತೆ, ಒಂದು ರೀತಿಯಲ್ಲಿ ಕಸಿವಿಸಿ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಗಮನ ಇರಲ್ಲ. ಹಾಗೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಇರುವಂಥ ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಕೆಲಸವನ್ನು ತಡೀಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ, ನಿಮ್ಮನ್ನು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಇನ್ನು ಈ ದಿನ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ. ಚಿಲ್ಲರೆ ವ್ಯಾಪಾರಿಗಳಿಗೆ ದಿನ ಚೆನ್ನಾಗಿದೆ, ಆದರೆ ಸಗಟು ವ್ಯಾಪಾರಿಗಳಿಗೆ ಈ ದಿನ ಸ್ವಲ್ಪ ತ್ರಾಸ ಆಗುವಂಥದ್ದಿದೆ. ಹಾಗಾಗಿನೇ ಈ ಹೂಡಿಕೆಗೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಯಾರದ್ದೋ ಒಂದು ಬಲವಂತಕ್ಕೆ ಒಳಗಾಗಿ ಅಥವಾ ಒಂದು ಸ್ಪರ್ಧೆಯಲ್ಲಿ ಜಯ ಗಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಂಥ ಹೂಡಿಕೆಗೆ ಕೈ ಹಾಕ್ತೀರಿ. ಇಲ್ಲಿ ಕೈ ಸುಟ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಈ ದಿನ ಹೋಗಬೇಡಿ. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಸಹನೆ ಸಂಯಮ ಪೂರ್ಣ ಪ್ರಮಾಣದಲ್ಲಿ ಇರಬೇಕು. ಏಕೆಂದರೆ ಆತುರವಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಎಡವಟ್ಟಾಗುತ್ತೆ, ಅಲ್ಲಿ ನಿಮಗೆ ಸ್ವಲ್ಪ ಅವಘಡಗಳು ಸಂಭವಿಸುವಂಥ ಸಾಧ್ಯತೆ. ಅದರಲ್ಲೂ ಪ್ರಯಾಣದ ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹಣಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದಿದೆ. ಇಲ್ಲಿ ಚರ್ಚೆಯಿಂದ ಆರಂಭ ಆಗುವಂಥ ಈ ಸಮಸ್ಯೆಗಳು ಒಂದು ಗರಿಷ್ಠದ ಹಂತಕ್ಕೆ ತಲುಪುವಂಥ ಸಾಧ್ಯತೆ ಇರುತ್ತೆ, ಕೈ ಮಿತಿಮೀರಿ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆಲೋಚನೆಯ ದಾರಿಯಲ್ಲಿ ನಿಮ್ಮ ಸ್ನೇಹಿತರ ಪ್ರಭಾವ ಬೀಳದಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಅವರ ಇನ್ಫ್ಲೂಯೆನ್ಸ್ ಈ ದಿನ ಜಾಸ್ತಿ ಇರೋದರಿಂದ ಅವರ ಮಾತಿಗೆ ಅಥವಾ ಅವರ ಒಂದು ಹೇಳಿಕೆಗೆ ನೀವು ಒಳಪಡೋದ್ರಿಂದ ನಿಮ್ಮತನವನ್ನು ಮರೀತೀರಿ. ಹಾಗಾಗಿ ನೀವು ಹಾಕಿಕೊಂಡಂಥ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಎಚ್ಚರದಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಹಾಗೆ ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಜನರೊಂದಿಗೆ ಒಂದು ಸಂಪರ್ಕ ಕೂಡ ಬರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಏನು ಹೇಳಬೇಕೋ ಭಾಳ ಸ್ಪಷ್ಟವಾಗಿ ಹೇಳ್ತೀರಿ, ನೇರವಾಗಿ ಹೇಳ್ತೀರಿ, ಬೇರೆಯವರನ್ನು ಇಂಪ್ರೆಸ್ ಮಾಡ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಅಂಥ ಒಂದು ಕಲೆಗಾರಿಕೆ ಈ ದಿನ ನಿಮ್ಮ ಮಾತಿನಲ್ಲಿರುತ್ತೆ, ಮಾತಿನ ಶಬ್ದಗಳಲ್ಲಿರುತ್ತೆ.
ಹಾಗಾಗಿ ಈ ದಿನ ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಪಾಲುದಾರಿಕೆಯಲ್ಲಿ ಏನಾದರೂ ವ್ಯಾಪಾರವನ್ನು ಮಾಡ್ತಾ ಇದ್ದರೆ, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಬಿಸ್ನೆಸ್ಸಲ್ಲೂ ಕೂಡ ಅಭಿವೃದ್ಧಿ ಇದೆ. ಹಾಗಾಗಿ ಈ ದಿನ ಹೊಸ ಆವಿಷ್ಕಾರಗಳಾಗುತ್ತೆ. ನಿಮ್ಮ ವ್ಯವಹಾರಗಳ ವಿಸ್ತರಣೆ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಪ್ರಗತಿಗೆ ಪೂರಕವಾಗಿರುವಂಥ ಒಂದು ವಿಶೇಷ ದಿನ. ಇನ್ನು ಈ ದಿನದ ನಿಮ್ಮ ಪ್ರಯಾಣ ಕೂಡ ನಿಮಗೆ ಉತ್ತಮ ಲಾಭವನ್ನು ತರುತ್ತೆ. ಏಕೆಂದರೆ ತುಂಬ ತಾಳ್ಮೆಯಿಂದ ಪ್ರಯಾಣವನ್ನು ಮಾಡ್ತೀರಿ. ಗುರಿಯನ್ನು ಹೇಗೆ ತಲುಪಬೇಕು, ಗುರಿ ತಲುಪಿದ ನಂತರದಲ್ಲಿ ಬರುವಂಥ ಫಲಿತಗಳು ಹೇಗಿರುತ್ತೆ, ಇದರ ಲೆಕ್ಕಾಚಾರ ಚೆನ್ನಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಲೆಕ್ಕಾಚಾರಕ್ಕೆ, ಈ ಕ್ಯಾಲ್ಕುಲೇಷನ್ಗೆ ಕಾರಕ. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗುಣಾಕಾರ ಇದೆ. ಎಲ್ಲಿ ಹೋದರೆ ಲಾಭ ಇದೆ, ಎಲ್ಲಿ ಬಂದರೆ ನಷ್ಟ ಇದೆ, ಇದು ಕೂಡ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ವ್ಯವಹಾರದ ದಿನ, ಅಂದರೆ ಬಿಸ್ನೆಸ್ ಡೇ ಇದು. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಲಾಭ ನಷ್ಟವನ್ನು ನೋಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಆಯ್ಕೆ ಏನಿದೆ, ನೀವು ಯಾವ ಗುರಿಯನ್ನು ತಲುಪಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದೀರೋ ಆ ದಾರಿಯಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಕೆಲವರ ಹೊಗಳಿಕೆಗೆ ಈ ದಿನ ಮರುಳಾಗಿ ಆ ದಾರಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಿಯಂತ್ರಣದಲ್ಲಿರುವಂಥ ಸಮಯ ಏನಿದೆ ಅದನ್ನು ಗರಿಷ್ಠ ಪ್ರಮಾಣದಲ್ಲೇ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ಲಾಭ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ ಇದು. ಒಟ್ಟಾರೆ ಈ ದಿನ ನಿಮ್ಮ ದಿನವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿ ಈ ದಿನ ನಿಮಗೆ ಧನಸ್ಥಾನದಲ್ಲಿದ್ದಾನೆ. ಇದು ಕುಟುಂಬ ಸ್ಥಾನ ಕೂಡ. ಹಾಗಾಗಿ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ದಿಟ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಧೈರ್ಯ ಕಡಿಮೆ. ಹಾಗಾಗಿ ಈ ಸೋಲಿನ ಭಯದಲ್ಲೇ ಈ ದಿನ ಕೆಲವು ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಅನ್ಯಾಯವನ್ನು ಎದುರಿಸಲಿಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರಿಗೆ ಕಳಂಕವನ್ನು ತಂದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿಯನ್ನು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಎಲ್ಲ ಕೊಳೆಯನ್ನು ತೊಳಿಲಿಕ್ಕೆ ಹೋದರೆ ಈ ದಿನ ನಿಮ್ಮ ಕೈ ಕೊಳೆ ಆಗಿಬಿಡುತ್ತೆ. ಜಾಗ್ರತೆ. ಏಕೆಂದರೆ ನೀವು ಒಂಟಿಯಾಗಿ ಯಾವುದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಲ್ಲ. ಸಮಷ್ಟಿಯಲ್ಲಿ ಕೆಲಸ ಮಾಡಬೇಕು. 4 ಜನ ನಿಮ್ಮ ಜೊತೆಯಲ್ಲಿರಬೇಕು. ಆಗ ನಿಮ್ಮ ಎದುರಾಳಿಯನ್ನಾಗಲಿ ನಿಮ್ಮ ಅನ್ಯಾಯವನ್ನಾಗಲಿ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಮಸ್ಯೆಗಳನ್ನು ನೀವೇ ಖುದ್ದು ನಿಂತು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಅದರಲ್ಲೂ ಕುಟುಂಬದಲ್ಲಿ ಉದ್ಭವ ಆಗುವಂಥ ಸಮಸ್ಯೆ 4 ಗೋಡೆಗಳ ಮಧ್ಯೆನೇ ಅದು ಇತ್ಯರ್ಥ ಆಗಬೇಕು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಒಂದು ಸಮಸ್ಯೆ ಅಥವಾ ನಿಮ್ಮ ಕೌಟುಂಬಿಕ ದೌರ್ಬಲ್ಯ ಏನಿದೆ, ವೀಕ್ನೆಸ್ ಏನಿದೆ, ಅದನ್ನು ಹೊರಗಡೆ ಹೇಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಕನಸುಗಳ ಕೆಲಸವನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ. ನೀವು ಕಂಡ ಕನಸು ನನಸಾಗುವಂಥ ಒಂದು ಸಂದರ್ಭ. ಆದರೆ ಸ್ವಲ್ಪ ಪ್ರಯತ್ನ ಪಡಬೇಕು, ಸ್ವಲ್ಪ ಮನಸ್ಸು ಮಾಡಬೇಕು, ಗಟ್ಟಿ ಮನಸ್ಸು ಬೇಕು, ಧೈರ್ಯ ಬೇಕು. ಇಲ್ಲಾಂದರೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಮೇಲೆ ಹತ್ತಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಗುರಿಯನ್ನು ಸಾಧಿಸಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಒಂದು ನಿಷ್ಪಕ್ಷಪಾತ, ಆ ಒಂದು ನಡವಳಿಕೆ ತುಂಬ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ಈ ದಿನ ಸಾದಾ ಸೀದವಾಗಿ ಅಷ್ಟೇ ಸರಳವಾಗಿರುವಂಥ ಜೀವನ ಕ್ರಮವನ್ನು ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ಕಾನೂನಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ, ಪಾರ್ವತಿಯ ವಿವಿಧ ರೂಪಗಳನ್ನು, ವಿವಿಧ ಅವತಾರಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಮನಸ್ಸಿದೆ, ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಕೆಲಸಗಳಿಗಾಗಿ ಆಹ್ವಾನಗಳು ಕೂಡ ಬರುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ
ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದು ಸ್ಥಿರವಾದಂತಹ ಫಲವನ್ನು ನಿಮಗೆ ತಂದುಕೊಡತ್ತೆ. ಇನ್ನು ಹಠಾತ್ ಪ್ರಯಾಣ ಕೂಡ ಈ ದಿನ ಇರುವಂಥದ್ದು. ದೈಹಿಕ ಶ್ರಮ ಆಗುತ್ತೆ, ಆದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಷ್ಟು ಮನಸ್ಥಿತಿ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಒತ್ತಡಗಳಿದ್ದರೂ ಕೂಡ ಗುರಿಯನ್ನು ತಲುಪುವಂಥ ಒಂದು ಹಠದ ಸ್ವಭಾವ ನಿಮ್ಮದಾಗಿರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಸಬೂಬುಗಳಿಂದ ತಪ್ಪಿಸ್ಕೊಳ್ಳುವಂಥವರಲ್ಲ ನೀವು. ಕೆಲಸಕ್ಕೆ ಕಟಿಬದ್ಧರಾಗಿರ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಲ್ಪ ಮಟ್ಟಿನ ಬದಲಾವಣೆಗಳಾಗುವಂಥ ಸಂಭವ ಕೂಡ ಇದೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಸ್ವಲ್ಪ ಡಿವಿಯೇಷನ್ ಇರುತ್ತೆ. ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಾಧನೆಯನ್ನು ಯಾರು ಉತ್ಪ್ರೇಕ್ಷೆ ಮಾಡ್ತಾರೆ ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಸಾಧನೆಯ ಬಗ್ಗೆ, ಹಾಗೆ ಆ ಸಾಧನೆಗೆ ನೀವು ಅಳವಡಿಸ್ಕೊಂಡಿರುವಂಥ ಸ್ಟ್ರಾಟಜಿ ಬಗ್ಗೆ ಎಲ್ಲಿಯೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಈ ದಿನ. ಏಕೆಂದರೆ ಸಾಧನೆ ಮಾಡಿದ ಮೇಲೆ ತಾನಾಗಿಯೇ ಗೊತ್ತಾಗುತ್ತೆ ಕೆಲವರಿಗೆ ನೀವು ಯಾವ ರೀತಿಯಲ್ಲಿ ಆ ಸಾಧನೆಗೆ ಪೂರ್ಣ ಮನಸ್ಸನ್ನು ಕೊಟ್ಟಿದ್ರಿ ಅನ್ನುವಂಥ ಒಂದು ವಿಚಾರ. ಹಾಗೆ ಈ ದಿನ ಪ್ರಯಾಣದಲ್ಲಿ ಅತ್ಯುತ್ತಮವಾದಂಥ ಲಾಭಗಳು ಸಿಕ್ಕುವಂಥದ್ದಿದೆ. ಹೊಸಬರ ಪರಿಚಯ ಆಗತ್ತೆ. ಇದು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಮುಂದೆ ಪೂರಕವಾದಂಥ ಒಂದು ಸಹಾಯ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಕನಸು ನನಸಾಗುವಂಥ ಒಂದು ಅವಕಾಶ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಅನುಭವ ಆಗುತ್ತೆ, ಸಂತೋಷ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮ್ಮ ಯೋಜನೆಗಳು, ನಿಮ್ಮ ಕೆಲಸಗಳು ಕೂಡ ಯಾವುದು ನಡೀತಾ ಇಲ್ಲ ಅನ್ನುವಂಥ ಭಾವನೆ ಬಹಳ ಬೇಗ ಬರುವಂಥದ್ದಿದೆ ಮನಸ್ಸಿಗೆ. ಆದರೆ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿ. ಭಾವೋದ್ವೇಗಕ್ಕೆ ಒಳಗಾಗೋದಕ್ಕಿಂತ ಈ ದಿನ ಕರ್ತವ್ಯವನ್ನು ನಿಭಾಯಿಸುವಂಥದ್ದು ಹೆಚ್ಚು ಉತ್ತಮವಾದಂಥ ಒಂದು ಕೆಲಸ. ಹಾಗಾಗಿ ಈ ದಿನ ಭಾವನೆಗಳಿಗೆ ಅಷ್ಟು ಬೆಲೆ ಕೊಡಬೇಡಿ. ನಿಮ್ಮ ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಇದು ಪ್ರಧಾನವಾಗಿರಬೇಕಾಗತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಅದರಲ್ಲೂ ಈ ದಿನ ವೃಥಾ ಖರ್ಚುಗಳು ಹೆಚ್ಚಾಗುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಅವರು ಹೇಳುವಂಥ ಒಂದು ಸಲಹೆಯನ್ನು ಅನುಸರಣೆ ಮಾಡ್ತೀರಿ, ಅದರಲ್ಲಿ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಬಂಧುಗಳ ಹೇಳಿಕೆಯಿಂದ ನಿಮಗೆ ಪಶ್ಚಾತ್ತಾಪ ಉಂಟಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಈ ದಿನ ನಿಮ್ಮನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದುವರಿಯುವಂಥದ್ದು ಉತ್ತಮ. ನಿಮಗೆ ಇಷ್ಟವಾದ ಕೆಲಸ ಮಾಡಿ, ಕೈಲಾದ ಕೆಲಸವನ್ನಷ್ಟೇ ಮಾಡಿ. ಆದರೆ ಎಲ್ಲೋ ಒಂದು ಕಡೆ ಯಾರೋ ಕೆಲಸ ಮಾಡಿ ಸಾಧನೆ ಮಾಡಿದ್ರು ಅನ್ನುವಂಥದ್ರ ಹೋಲಿಕೆಯನ್ನು ಮಾಡಿಕೊಳ್ಳೋದು ನಿಮ್ಮ ಈ ದಿನದ ವಾತಾವರಣಕ್ಕೆ ಅಷ್ಟೊಂದು ಸೂಕ್ತವಾಗಿ ಇರಲ್ಲ. ಹಾಗಾಗಿನೇ ಸನ್ನಿವೇಶವನ್ನು, ಸಮಯವನ್ನು, ಹಾಗೆ ನಿಮ್ಮ ಶಕ್ತಿ, ಸಾಮರ್ಥ್ಯ, ವಿವೇಕ, ಬುದ್ಧಿವಂತಿಕೆ ಇದರ ಆಧಾರದಲ್ಲಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಉತ್ತಮವಾದಂಥ ಫಲವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ಸ್ವಂತದ ವಿವೇಚನಾ ಶಕ್ತಿಯಿಂದಲೇ ಮುಂದುವರಿಯಬಹುದು ಅನ್ನುವಂಥದ್ರ ಆಯ್ಕೆ ನಿಮ್ಮದಾಗಿರಲಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಜವಾಬ್ದಾರಿಯುತವಾದಂಥ ಒಂದು ಸನ್ನಿವೇಶ ಬರ್ತಾ ಇದೆ. ಅದನ್ನು ಈ ದಿನ ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಮಾಧಾನ ಇದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ತುಂಬ ಬೆಲೆ ಇದೆ, ಮಾತಿಗೆ ಮೌಲ್ಯ ಇದೆ. ಹಾಗಾಗಿ ಈ ದಿನ ನೀವು ಮನೆಯಲ್ಲಾಗಲಿ, ಮನೆಯ ಹೊರಗಾಗಲಿ, ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರ ಸ್ಥಳದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ತುಂಬ ಮಹತ್ವ ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ಅದು ಈ ದಿನಕ್ಕೆ, ನಾಳೆಗೆ, ನಾಳಿದ್ದಿಗೆ ಅಂದರೆ ಭವಿಷ್ಯಕ್ಕೂ ಕೂಡ
ಉತ್ತಮವಾದಂಥ ಅವಕಾಶಗಳನ್ನು ತಂದು ಕೊಡುವಂಥ ಒಂದು ತೀರ್ಮಾನ, ಪ್ರಬುದ್ಧವಾದಂಥ ಒಂದು ತೀರ್ಮಾನ ಅದು. ಇನ್ನು ಈ ದಿನ ಸ್ಥಿರಾಸ್ತಿ ಸಂಬಂಧಪಟ್ಟಂತೆ ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ. ಹೊಸದಾಗಿ ಸ್ಥಿರಾಸ್ತಿ ಮಾಡಬೇಕು ಅನ್ನೋಂಥವ್ರಿಗೆ ಅವಕಾಶಗಳು ಸಿಕ್ಕತ್ತೆ. ಜೊತೆಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಆಲೋಚನೆ ಮಾಡ್ತಾ ಇದ್ದರೆ ನೆರವು ತಾನಾಗಿ ಒದಗಿ ಬರುತ್ತೆ. ಹಾಗಾಗಿ ಒಂದು ಬ್ಯಾಂಕಿನಿಂದಲೋ ಅಥವಾ ಒಂದು ಸಂಘ ಸಂಸ್ಥೆಯಿಂದಲೋ ನಿಮ್ಮ ಸ್ನೇಹಿತರಿಂದಲೋ ಬಂಧುಗಳಿಂದಲೋ ಹಣದ ಸಹಾಯ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ವ್ಯಾಪಾರ ವಿಸ್ತರಣೆಯ ಕಾರ್ಯಗಳನ್ನು ಸ್ವಲ್ಪ ವೇಗಗೊಳಿಸುವಂಥದ್ದು, ಸ್ವಲ್ಪ ಸ್ಪೀಡಪ್ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಜವಾಬ್ದಾರಿ ಏನಿದೆ ಅದರ ನಿರ್ವಹಣೆಯನ್ನು ಸಮಯದ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಬೇಕಾಗತ್ತೆ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಈ ದಿನ ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಕೆಲವು ನೆಂಟರು ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಕಾಯ್ತಾ ಇರ್ತಾರೆ. ನಿಮ್ಮ ಒಂದು ಪ್ರಗತಿ, ನಿಮ್ಮ ಅಭಿವೃದ್ಧಿ ಅವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಅವರಲ್ಲಿ ತುಂಬ ಋಣಾತ್ಮಕವಾದಂಥ ಭಾವ ಇದೆ, ಈ ನೆಗೆಟಿವ್ ವೈಬ್ಸ್ ತುಂಬ ಇದೆ. ಆದಷ್ಟು ಅವರನ್ನು ದೂರ ಇಟ್ಟು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕಣ್ಣಿನ ತೊಂದರೆಗಳೇನಾದರೂ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ತಾಯಿ ದುರ್ಗೆಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ನೀವು ಮಾಡುವಂಥ ವೃತ್ತಿಯನ್ನು ಪ್ರತಿನಿಧಿಸುವಂಥ ಮನೆ 10ನೇ ಮನೆ. ಹಾಗಾಗಿ ಈ ದಿನ ಚಂದ್ರನಿಂದ ನಿಮ್ಮ ಬಾಳು ಬೆಳಕಾಗುತ್ತೆ, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಬರಬೇಕಾದಂತಹ ಕೆಲವೊಂದು ವಸ್ತುಗಳಾಗಲಿ, ಹಣ ಆಗಲಿ, ವ್ಯಕ್ತಿಗಳಾಗಲಿ ಈ ದಿನ ನಿಮಗೆ ವಾಪಸ್ಸು ಮರಳಿ ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ಅಪರೂಪಕ್ಕೆ ಹೊಸ ಆಹ್ವಾನಗಳು ಕೂಡ ಬರುವಂಥದ್ದು ಇದೆ. ನಿಮ್ಮ ವಿರೋಧಿಗಳು ಕೂಡ, ನಿಮ್ಮ ಶತ್ರುಗಳು ಕೂಡ ಈ ದಿನ ನಿಮ್ಮನ್ನು ಪ್ರೀತಿಸುವಂಥವ್ರು, ಅವರಿಂದ ಕೂಡ ಈ ದಿನ ನಿಮಗೆ ಏನೋ ಒಂದು ಒಳ್ಳೆಯ ಸೂಚನೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಶುಭ ಸುದ್ದಿಯೊಂದಿಗೆ ಆರಂಭ ಆಗುವಂಥ ಸಂದರ್ಭ. ಇನ್ನು ಈ ದಿನ ನೀವು ತುಂಬ ಪಾಸಿಟಿವ್ ಆಗಿರ್ತೀರಿ, ಸಕಾರಾತ್ಮಕವಾದಂಥ ಒಂದು ಚಿಂತನೆ ಇದೆ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು, ಅಂದರೆ ನಿಮ್ಮ ಈ ವರ್ಕಿಂಗ್ ಸ್ಟೈಲನ್ನಾಗಲಿ, ಈ ವರ್ಕಿಂಗ್ ಸ್ಕಿಲ್ಲನ್ನಾಗಲಿ ಹೆಚ್ಚುಗೊಳಿಸುವಂಥದ್ದು, ಉತ್ತಮಗೊಳಿಸುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಹಾಗಾಗಿ ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ಗರಿಷ್ಠ ಪ್ರಮಾಣದಲ್ಲಿ ಗುಣಾತ್ಮಕವಾಗಿರುತ್ತೆ. ಒಂದು ಕ್ವಾಲಿಟಿ ರಿಸಲ್ಟನ್ನು ಪಡ್ಕೊಳ್ಳುವಂಥದ್ದು ಈ ದಿನ. ಇನ್ನು ಈ ದಿನ ಕಚೇರಿಯಲ್ಲಾಗಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಬಂದದ್ದೇ ಸಾಕು ಅನ್ನುವಂಥ ಒಂದು ಮನಸ್ತೃಪ್ತಿ ಈ ದಿನ ಇರುತ್ತೆ. ಆದ್ದರಿಂದಲೇ ಸ್ವಲ್ಪ ಸಂತೋಷದಿಂದ, ವಿನೋದದಿಂದ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಸಮಯ ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮನ್ನು ಆಶ್ರಯಿಸಿ ಬರುವಂಥವರು, ನಿಮ್ಮ ಸಹಾಯವನ್ನು ಕೋರಿ ಬರುವಂಥ ಮಿತ್ರರೋ ಬಂಧುಗಳೋ ಅವರ ಮಾತನ್ನು ಕೇಳಿಸ್ಕೊಳ್ಳಿ. ಸಾಧ್ಯ ಆದರೆ ಸಹಾಯ ಮಾಡಿ, ಇಲ್ಲ ಸಾಂತ್ವನದ ಮಾತುಗಳನ್ನಾದರೂ ಹೇಳಿ ಕಳಿಸಿ. ಏಕೆಂದರೆ ನಿಮ್ಮ ಮಾತು ಅವರಿಗೆ ಒಂದು ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ ಮಿಶ್ರ ಫಲಗಳನ್ನು ತರುವಂಥ ಮನೆ ಇದು. ಹಾಗಾಗಿ ಈ ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಆರಂಭಿಕ ಅಡೆತಡೆಗಳು ಇರುತ್ತೆ. ಅದರಿಂದಲೇ ಸರಿಯಾಗಿ ಕೆಲಸದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬದ ವಿಚಾರಕ್ಕಾಗಿ ಹಣ ವೆಚ್ಚವಾಗುವಂಥದ್ದು ಇದೆ. ಸ್ವಲ್ಪ ಓಡಾಟ ಇದೆ, ವೃಥಾ ಖರ್ಚು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಯ ಮೂಲವನ್ನು ಅರಿತುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಕಾರ್ಯಕಾರಣ ಸಂಬಂಧದ ಬಗ್ಗೆ ಕೂಡ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾದಂಥ ವಿಚಾರ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕೂಡ ಅತಿಯಾಗಿ ಅವಲಂಬನೆ ಮಾಡುವಂಥದ್ದು ಒಳ್ಳೆಯದಲ್ಲ. ನಿಮ್ಮಲ್ಲಿ ಸಂಪನ್ಮೂಲ ಇದೆಯಾ, ವ್ಯವಹಾರ ಮಾಡಿ. ಎಲ್ಲೋ ಹಣ ಬರುತ್ತೆ, ಯಾರೋ ಸಾಲ ಕೊಡ್ತಾರೆ, ಯಾರೋ ಕೈ ಹಿಡಿತಾರೆ ಅನ್ನುವಂಥ ಒಂದು ಊಹೆ, ಅದರಿಂದ ನೀವು ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ
ನಿಮ್ಮ ಕೆಲಸ ಕಾರ್ಯಗಳ ಒಂದು ವಿಚಾರದಲ್ಲಿ ಸ್ಪರ್ಧಿಗಳ ಬಗ್ಗೆ ಜೋಕೆಯಿಂದ ಇರಬೇಕಾಗತ್ತೆ. ಅಂದರೆ ಬಹಳ ಎಚ್ಚರಿಕೆಯಿಂದ ನಿಮ್ಮ ಒಂದು ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿಡಬೇಕು, ಸಂತುಷ್ಟವಾಗಿಡಬೇಕು. ಅಲ್ಲಿ ನಿಮ್ಮ ಕುಟುಂಬಸ್ಥರ ಸಹಾಯ ನಿಮಗೆ ಬೇಕೇ ಬೇಕಾಗತ್ತೆ. ಹಾಗಾಗಿ ಈ ದಿನ ಪ್ರತಿ ಸಮಸ್ಯೆಯನ್ನು ಕೂಡ ಕುಟುಂಬದಲ್ಲಿ ಚರ್ಚೆ ಮಾಡಿ ಒಂದು ಸಾಮೂಹಿಕವಾಗಿರುವಂಥ ಒಂದು ಕಾಮನ್ ಆಗಿರುವಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿ. ಇನ್ನು ಸಾಧಾರಣವಾಗಿ ಮನೆಯ ವಾತಾವರಣ ಸಂತೋಷದಾಯಕವಾಗಿಯೇ ಇರುತ್ತೆ. ಆದರೆ ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ, ಹಾಗೆ ನೀವು ಮಾಡುವಂಥ ವಾದ ಪ್ರತಿವಾದ, ಇದರಿಂದ ಇಂಥ ವಾತಾವರಣಕ್ಕೆ ಸ್ವಲ್ಪ ಕಹಿ ಅನುಭವ ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಒಂದು ಭವಿಷ್ಯದ ದೃಷ್ಟಿಯಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ನೀವು ತೆಗೆದುಕೊಳ್ಳುವಂಥ ಈ ದಿನದ ನಿರ್ಧಾರ ಪ್ರಮುಖವಾಗಿರುತ್ತೆ. ಹಾಗಾಗಿ ಅನುಭವಸ್ಥ ತಜ್ಞರ ನೆರವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ. ಹಾಗಾಗಿ ಈ ದಿನ ನಿಮಗೆ ಮಧ್ಯಮ ಫಲಗಳಿರುತ್ತೆ. ಅದರಲ್ಲೂ ಕಷ್ಟವಾದ ಕೆಲಸಗಳನ್ನೇ ನೀವು ಈ ದಿನ ಆಯ್ಕೆ ಮಾಡಿಕೊಳ್ಳುವಂಥದ್ದಿದೆ. ಹಾಗಾಗಿನೇ ಆರಂಭದಲ್ಲೇ ಈ ದಿನ ನಿಮಗೆ ಸೋಲು, ಅಲ್ಲಿ ಅಡೆತಡೆ, ಹಣಕಾಸಿನ ವಿಚಾರ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಕೆಲಸವನ್ನು ಆರಂಭ ಮಾಡಲಿಕ್ಕೆ ಈ ದಿನ ಸಮಯ ಬಹಳಷ್ಟು ಹಿಡಿಯುತ್ತೆ. ಹಾಗಾಗಿ ಅಮೂಲ್ಯವಾದಂಥ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಎಲ್ಲೂ ಕೂಡ ಮನ್ನಣೆ ಅನ್ನುವಂಥದ್ದು ಸಿಕ್ಕಲ್ಲ, ಪೂರ್ಣವಾಗಿ ಇರಲ್ಲ. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಮಾತಿನಿಂದ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಸಿಕ್ಕಬಾರ್ದು. ಆ ರೀತಿಯ ಮಾತನ್ನು ಮೃದುವಾಗಿ ಸಂದರ್ಭೋಚಿತವಾಗಿ ನೀವು ಉಪಯೋಗಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಆತಂಕದ ಸನ್ನಿವೇಶಗಳು ಬರ್ಬೋದು. ಮನಸ್ಸಿಗೆ ಚಿಂತೆ ಈ ಆಸ್ತಿಯ ಸಂಬಂಧವಾಗಿ ಬರುವಂಥದ್ದು ಈ ದಿನ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಕಾನೂನಿನ ನೆರವಿನವರೆಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಕೂಡ ಮಾತಾಡ್ತೀರಿ. ಹಾಗಾಗಿ ಈ ದಿನ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗುವುದರ ಜೊತೆಗೆ ಒತ್ತಡ ಕೂಡ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರದಂತೆ ಎಚ್ಚರಿಕೆ ವಹಿಸುವಂಥದ್ದು ಅತಿ ಮುಖ್ಯ. ವಿದ್ಯಾರ್ಥಿಗಳು ಈ ದಿನ ಸ್ವಲ್ಪ ನಿಮ್ಮ ಓದಿನ ಕಡೆ ಗಮನ ಕೊಡಿ. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ಸಮಸ್ಯೆ ಬಂದರೆ ಅದನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಕೆಲಸವನ್ನು ಮುಂದೂಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇದೊಂದೇ ಅಲ್ಲ, ಯಾವುದೇ ಕೆಲಸವನ್ನು ಕೂಡ ಮುಂದಕ್ಕೆ ಹಾಕಬೇಡಿ. ಹಾಗಾಗಿ ಸಮಯ ಪ್ರಜ್ಞೆಯಿಂದ ಕೆಲಸ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆ, ವಿಶೇಷವಾಗಿ ನಿಮಗೆ ಸಂತೋಷ ಇರುವಂಥ ದಿನ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ನಿಮ್ಮ ಕಷ್ಟ ಸುಖಗಳಿಗೆ ಈ ದಿನ ನಿಮ್ಮ ಜೊತೆಯಲ್ಲಿರುವಂಥ ಒಂದು ಅಪರೂಪದ ದಿನ. ಹಾಗೆ ಈ ದಿನ ಒಳ್ಳೆಯವರ ಮಾರ್ಗದರ್ಶನದಿಂದ ಉತ್ತಮ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಕುಟುಂಬಸ್ಥರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೊಳ್ತೀರಿ. ಹಾಗಾಗಿ ಈ ದಿನ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇರಲ್ಲ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಪ್ರೀತಿ ಪಾತ್ರರ ಗಮನಕ್ಕೆ ಮೊದಲ ಸಲ ತರುವಂಥ ಸಾಧ್ಯತೆ ಇದೆ. ಹಾಗಾಗಿ ಫಸ್ಟ್ ಟೈಮ್ ನೀವು ನಿಮ್ಮ ಒಂದು ಬಾಧೆಗಳನ್ನು, ನಿಮ್ಮ ಸಮಸ್ಯೆಯನ್ನು ಅವರ ಜೊತೆ ರಿವೀಲ್ ಮಾಡುವಂಥದ್ದು. ಇದರಿಂದ ನಿಮ್ಮ ಮತ್ತು ಅವರ ಮಧ್ಯೆ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ, ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಮುಕ್ತ ಮನಸ್ಸಿನಿಂದ ನಿಮ್ಮವರ ಬಗ್ಗೆ ಚರ್ಚೆ ಮಾಡಬೇಕು. ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಯಾವುದೇ ರೀತಿಯ ಗುಪ್ತವಾದ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಈ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ.
ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರ ಒಂದು ವಿಚಾರದಲ್ಲಿ ನೀವು ಅವರ ಸಹಾಯಕ್ಕೆ ಧಾವಿಸುವಂಥದ್ದು ಕೂಡ ಇದೆ. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿ ಈ ದಿನದ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿದೆ. ಜೊತೆಗೆ ನಿಮ್ಮವರು ನಿಮಗೆ ಜೊತೆಯಾಗಿ ನಿಲ್ಲೋದ್ರಿಂದ ಅವರ ಒಂದು ಸಹಕಾರದಿಂದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮುಂದೆ ಹೋಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಸಣ್ಣ ಮಟ್ಟದ ಪ್ರವಾಸ ಇರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಧಾರ್ಮಿಕ ವಿಚಾರಗಳಲ್ಲಿ ಸಹಮತವನ್ನು ವ್ಯಕ್ತಪಡಿಸುವಂಥದ್ದು ಇರ್ಬೋದು, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, ಬಹಳ ವಿಶೇಷವಾದಂಥ ದಿನ ಇದು. ಹಾಗಾಗಿ ಈ ದಿನ ಕುಟುಂಬದ ವಿಚಾರಗಳಲ್ಲಿ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು ಕೂಡ ಇದೆ. ಅವರ ಸಮಸ್ಯೆಗಳನ್ನು ಕೇಳ್ಕೊಳ್ತೀರಿ, ನಿಮ್ಮ ಸಮಸ್ಯೆಗಳನ್ನು ಕೂಡ ಅವರ ಜೊತೆ ಹಂಚಿಕೊಳ್ತೀರಿ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಈ ದಿನ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇನ್ನು ಈ ದಿನ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳಿರ್ಬೋದು, ಮೈಕೈ ನೋವಿರ್ಬೋದು. ಹಾಗೆ ಆ ಕೆಲಸಗಳನ್ನು ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಬಹಳ ಲೀಲಾಜಾಲವಾಗಿ ಈ ದಿನ ವ್ಯವಹಾರವನ್ನು ಮಾಡ್ತೀರಿ. ಅದರಲ್ಲೂ ಲೇವಾದೇವಿ ವ್ಯವಹಾರ, ಅದರಲ್ಲಿ ಬಹಳ ನಿಸ್ಸೀಮರಾಗಿರ್ತೀರಿ. ಎಲ್ಲದರಲ್ಲೂ ಕೂಡ ಲೆಕ್ಕಾಚಾರದಲ್ಲೇ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹಠಾತ್ತಾಗಿ ಆರ್ಥಿಕ ಲಾಭ ಈ ದಿನ ನಿಮಗೆ ಸಿಕ್ಕುವಂಥದ್ದು, ಕಾರ್ಯಸಿದ್ಧಿ ಉಂಟಾಗುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ನೀವು ಕೈ ಹಿಡಿದಂತಹ ಕೆಲಸ ಕಾರ್ಯಗಳು ಏನೇ ಇದ್ದರೂ ಅದು ಮುಂದುವರಿಯುತ್ತೆ, ಪೂರ್ಣ ಫಲವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಪ್ರೀತಿಯ ವ್ಯವಹಾರಗಳು ನಡೆಯುವಂಥದ್ದು ಇದೆ. ನಿಮ್ಮವರು ನಿಮ್ಮ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಜೊತೆಗೆ ಈ ದಿನ ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಾಗಲಿ, ಅದರ ಬಗ್ಗೆ ಒಂದು ಮಾತುಕತೆ ಚರ್ಚೆಯಾಗಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಸಂತೋಷ ಇದೆ, ಕಮಿಟ್ಮೆಂಟ್ ಚೆನ್ನಾಗಿದೆ. ಇನ್ನು ಈ ದಿನ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದರಿಂದ ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ, ಹುಮ್ಮಸ್ಸು ಹೆಚ್ಚಾಗಿರುತ್ತೆ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ನೀವು ಬೇರೆಯವರಿಗೆ ಪ್ರೇರೇಪಣೆ ಆಗ್ತೀರಿ, ಮೋಟಿವೇಟ್ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಅಜೆಂಡಾ ಕೂಡ ಇದೆ. ಅದು ಸ್ವಲ್ಪ ಗುಪ್ತವಾಗಿ ಇರುವಂಥದ್ದು, ಈ ಗುಪ್ತ ನವರಾತ್ರಿಯಂತೆ. ಹಾಗಾಗಿ ಈ ದಿನ ಸ್ತ್ರೀ ಶಕ್ತಿ ದೇವತೆ ಅಮ್ಮನವರ ದರ್ಶನ, ಅದರಲ್ಲೂ ಮನೆಯಲ್ಲಿರುವಂಥ ಸ್ತ್ರೀಯರ ವಿಚಾರದಲ್ಲಿ ನಿಮ್ಮ ಗೌರವ ಭಾವ ಬಹಳ ವಿಶೇಷವಾಗಿ ಪ್ರಕಟ ಆಗುತ್ತೆ. ಎಲ್ಲವೂ ಒಳ್ಳೆಯದಾಗುತ್ತೆ. ಈ ದಿನ ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.